100ರ ಗಡಿ ದಾಟಿದರೂ ಭತ್ತದ ಉತ್ಸಾಹ. 25 ವರ್ಷ ಯುವತಿಯರನ್ನು ನಾಚಿಸುವಂತಹ ಕೆಲಸ ಮಾಡುವ ಶತೈಸಿ ಅಜ್ಜಿ. ಪ್ರಿಯ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ 25 ವರ್ಷಕ್ಕೆ ನನಗೆ ಸುಸ್ತಾಗ್ತಿದೆ, ನನಗೆ ಕಾಲು ಕೈ ನೋಯ್ತಿದೆ, ಕೆಲಸ ಮಾಡಲು ಆಗುತ್ತಿಲ್ಲ ಎನ್ನುವ ಮಹಿಳೆಯರಲ್ಲಿ ಈ ಅಜ್ಜಿಗೆ 100 ವರ್ಷ ವಯಸ್ಸಾಗಿದೆ. ಆದರೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳುವ ಈರಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಕ್ಷಣವೂ ಸಮಯವನ್ನು ವ್ಯರ್ಥ ಮಾಡದೆ ಸಂಜೆಯವರೆಗೂ ದಿನನಿತ್ಯ ಕಾಯಕದಲ್ಲಿ ನಿರತರಾಗುತ್ತಾರೆ. ಹಾಗಾದರೆ ಈ ಶತೈಷಿ ವೃದ್ಧೆ ಯಾರು? ಅವರು ಎಲ್ಲಿ ವಾಸ ಮಾಡ್ತಾರೆ? ಅವರದು ಯಾವ ಊರು? ಅವರು ಏನು ಕೆಲಸ ಮಾಡ್ತಾರೆ ಗೊತ್ತೇ? ಚಳ್ಳಕೆರೆ ತಾಲೂಕಿನ ಕೆಂಚವೀರ್ನಳ್ಳಿ ಬೊಮ್ಮಣ್ಣ ಸಿರಿಯಮ್ಮ ದಂಪತಿಗಳ ಮಗಳಾದ ಈರಮ್ಮ ವಿಡುಪನಕುಂಟೆ ಗ್ರಾಮದ ಕರಿಯಣ್ಣ ಎನ್ನುವರಿಗೆ ವಿವಾಹ ಮಾಡಿಕೊಡಲಾಗಿತ್ತು. ಈ ದಂಪತಿಗಳಿಗೆ ಗಿರಿಜಮ್ಮ ಎನ್ನುವ ಹೆಣ್ಣು ಮಗಳು ಸಹ ಜನಿಸಿದರು. ಇವರನ್ನ ತನ್ನ ಸಹೋದರ ಶಿಕ್ಷಕ ಕರಿಯಣ್ಣ ಇವರಿಗೆ ವಿವಾಹ ಮಾಡಿಕೊಡಲಾಗಿತ್ತು. ಕರಿಯಣ್ಣ ಈಗ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಗೊಂಡಿದ್ದಾರೆ. ಇವರು ಚಳ್ಳಕೆರೆ ನಗರದಲ್ಲಿ ವಾಸ ಮಾಡುತ್ತಾರೆ. ಗಿರಿಜಮ್ಮ ಹಾಗೂ ತಮ್ಮ ಕರಿಯಣ್ಣವರ ಮನೆಯಲ್ಲಿ ಈರಮ್ಮ ಆಶ್ರಯ ಪಡೆದಿದ್ದು 100 ವರ್ಷ ವಯಸ್ಸಾಗಿದ್ದರೂ ಸಹ ಈರಮ್ಮನಿಗೆ ಉತ್ಸಾಹ ಮಾತ್ರ ಬತ್ತಿಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದೇಳುವ ವೃದ್ಧೆ ತನ್ನ ಮನೆಯ ಮುಂದೆ ಕಸ ಗುಡಿಸುವುದು, ರಂಗೋಲೆ ಹಾಕುವುದು, ಅಡಿಗೆಗೆ ತಯಾರು ಮಾಡಿಕೊಡುವುದು, ಸೊಪ್ಪು ಬಿಡಿಸುವುದು ಹಾಗೂ ಹಸಿ ಕಾಳಿನಿಂದ ಕಾಳುಗಳನ್ನು ಬೇರ್ಪಡಿಸುವುದು, ಅಡಿಗೆಗೆ ತರಕಾರಿಗಳನ್ನು ಕಟ್ ಮಾಡಿಕೊಡುವುದು, ತನ್ನ ಬಟ್ಟೆಗಳನ್ನು ತಾನೇ ತೊಳೆದುಕೊಳ್ಳುವುದು, ಹೀಗೆ ಹಲವಾರು ಮನೆ ಕೆಲಸವನ್ನು ಮಾಡುವುದರಲ್ಲಿ ಸಹಾಯ ಮಾಡುತ್ತಾರೆ. ಮನೆಯಲ್ಲಿ ತಮ್ಮ ಹಾಗೂ ಮಗಳು ಸುಮ್ಮನೆ ಕುಳಿತುಕೋ ಅಂದರೂ ಕೇಳದ ಈ ವೃದ್ಧೆ ಎಲ್ಲ ಕೆಲಸಗಳಲ್ಲಿಯೂ ಭಾಗಿಯಾಗ್ತಾರೆ. ಸ್ವಲ್ಪ ವಯಸ್ಸು ಮೀರಿದರೂ ಮನೆಯಲ್ಲಿ ಸುಮ್ಮನೆ ಕಾಲ ಕಳೆಯುವ ಸಮಯದಲ್ಲಿ ಈ ವೃದ್ಧೆಗೆ 100 ವರ್ಷ ವಯಸ್ಸಾಗಿದ್ದರೂ ಸಹ ಸುಮ್ಮನೆ ಕುಳಿತುಕೊಳ್ಳದೆ ಕೆಲಸ ಮಾಡುವ ಈರಮ್ಮ ಇನ್ನೂ ಸಹ ಆರೋಗ್ಯವಾಗಿದ್ದಾರೆ. ಕಣ್ಣುಗಳು ಸಹ ಚೆನ್ನಾಗಿಯೇ ಕಾಣ್ತವೆ, ಕಿವಿಗಳು ಸಹ ಚೆನ್ನಾಗಿಯೇ ಕೇಳ್ತವೆ. ಅಜ್ಜಿ, ನಿಮ್ಮ ಆರೋಗ್ಯ ಹೇಗೆ ಇದೆ ಅಂತ ಕೇಳಿದರೆ ಅದಕ್ಕೆ ಈ ವೃದ್ಧೆ ಹೇಳ್ತಾರೆ, ನಾವು ಹಿಂದೆ ಕಷ್ಟಪಟ್ಟು ದುಡಿಮೆ ಮಾಡಿದ ಶಕ್ತಿ ಇನ್ನೂವರೆಗೂ ಕುಗ್ಗಿಲ್ಲ ಎನ್ನುತ್ತಾರೆ ಈರಮ್ಮ. ಅದೆಷ್ಟೋ ಯುವತಿಯರಿಗೆ ಈ ವೃದ್ಧೆ ಈರಮ್ಮ ಸ್ಫೂರ್ತಿಯಾಗಿದ್ದಾರೆ. ಅದೇನೇ ಆಗಲಿ, ಇಂಥ ಹಿರಿಯ ಜೀವಗಳು ಇನ್ನೂ ಬದುಕಲಿ, ಇನ್ನೂ ಅದೆಷ್ಟೋ ಜನರಿಗೆ ಸ್ಫೂರ್ತಿ ಆಗಲಿ ಎಂಬುದು ನಮ್ಮ ಆಶಯವಾಗಿದೆ. ಈಗ ನಿಮಗೆ ವಯಸ್ಸು ಎಷ್ಟೀಗ? ಕುಂಟೆ ಈಗ ಆಗೈತಲ್ಲ, 5 ನಿಮಿಷನೇ ಕುತ್ಕೊಂಡ್ ಕೆಲಸ ಮಾಡ್ತಿರಲ್ಲ, ಹೆಂಗೆ, ಎಷ್ಟು ಶಕ್ತಿ ನಿಮ್ಗೆ ಹೆಂಗ್ ಬರುತ್ತೆ? ಏನ್ ಮಾಡ್ತಿದ್ರು ಅವ್ರು? ಏನಾಗಿದ್ರು? ಈಗ ಕೆಲಸ ಮಾಡ್ತಿದ್ರಿ ಮೊದ್ಲೆಲ್ಲನ? ನಿಮ್ಮ ಆರೋಗ್ಯದ ಗುಟ್ಟು ಏನು?
ಹೆಂಡತಿ ಮಕ್ಕಳು ಇಬ್ಬರಿದ್ರು 7 ಸತ್ತ ಕೊಟ್ಟಿದ್ರು ಮಕ್ಕಳ ಮೇಲೆ ಎಲ್ಲ ಕಮ್ಮಿ ಒಟ್ಟು